ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್. ನಾನು ಕಾವ್ಯ. ಜೆಸಿ ಆಸ್ಪತ್ರೆಯ ಪ್ರಸೂತಿ ತಜ್ಞರಾಗಿ ಡಾಕ್ಟರ್ ಸುಮಾ ಮರು ನೇಮಕ. ತೀರ್ಥಹಳ್ಳಿ ಪಟ್ಟಣದ ಜಯಚಾಮರಾಜೇಂದ್ರ ಆಸ್ಪತ್ರೆಗೆ ಪ್ರಸೂತಿ ತಜ್ಞರಾಗಿ ಡಾಕ್ಟರ್ ಸುಮಾರವರು 2ನೇ ಬಾರಿಗೆ ನೇಮಕಗೊಂಡಿದ್ದಾರೆ. ಈ ಹಿಂದೆ ಜೆಸಿ ಆಸ್ಪತ್ರೆಯಲ್ಲಿ ಹಲವು ವರ್ಷಗಳ ಕಾಲ ಪ್ರಸೂತಿ ತಜ್ಞರಾಗಿ ಉತ್ತಮ ಕಾರ್ಯನಿರ್ವಹಿಸಿ ತಾಲೂಕಿನಾದ್ಯಂತ ಚಿರಪರಿಚಿತರಾಗಿದ್ದರು. ತಾಲೂಕಿನ ಹೆಣ್ಣು ಮಕ್ಕಳು, ಅದರಲ್ಲೂ ಗರ್ಭಿಣಿಯರ ಪಾಲಿಗೆ ದೇವರಂತಿದ್ದ ಡಾಕ್ಟರ್ ಸುಮಾರವರು ಇದೀಗ ಮತ್ತೆ ಪ್ರಸೂತಿ ತಜ್ಞರಾಗಿ ತೀರ್ಥಹಳ್ಳಿಗೆ ಆಗಮಿಸಿರುವುದು ತಾಲೂಕಿನ ಜನತೆಯಲ್ಲಿ ಹರ್ಷ ತಂದಿದೆ. ತಾಲೂಕು ಆಸ್ಪತ್ರೆಯಲ್ಲಿ ಒಬ್ಬರೇ ಪ್ರಸೂತಿ ತಜ್ಞರಿದ್ದು ರೋಗಿಗಳ ಪರದಾಟ ಹೇಳತೀರದಂತಾಗಿತ್ತು. ಗರ್ಭಿಣಿ ಸ್ತ್ರೀಯರು ತಪಾಸಣೆಗಾಗಿ ಸಾಲುಗಟ್ಟಿ ದಿನವಿಡೀ ಕಾಯುವಂತಹ ದೃಶ್ಯ ತಾಲೂಕಿನ ಜಯಚಾಮರಾಜೇಂದ್ರ ಆಸ್ಪತ್ರೆಯಲ್ಲಿ ಸರ್ವೇ ಸಾಮಾನ್ಯ ಎಂಬುವಂತಾಗಿತ್ತು. ಡಾಕ್ಟರ್ ಅರವಿಂದ್ ರವರು ನೂರಾರು ರೋಗಿಗಳನ್ನ ತಪಾಸಣೆ ನಡೆಸಿದ್ದಲ್ಲದೆ ರಾತ್ರಿ 11ರಿಂದ 12 ಗಂಟೆಯವರೆಗೂ ಹೆರಿಗೆ ವಾರ್ಡ್ ಸಮೀಪ ರೋಗಿಗಳನ್ನ ತಪಾಸಣೆ ಮಾಡುತ್ತಿರುವುದು ಗಮನಾರ್ಹ ವಿಷಯವಾಗಿದೆ. ಇದೀಗ ಮತ್ತೋರ್ವ ಪ್ರಸೂತಿ ತಜ್ಞರ ಆಗಮನದಿಂದಾಗಿ ಒಬ್ಬ ವೈದ್ಯರ ಮೇಲಿನ ಕಾರ್ಯದೊತ್ತಡ ಕಡಿಮೆಯಾಗಿದ್ದಲ್ಲದೆ ವೈದ್ಯರು ದೊರಕದೆ ಒದ್ದಾಡುವ ರೋಗಿಗಳಿಗೂ ರಿಲೀಫ್ ದೊರಕಲಿದೆ. ಪ್ರತಿ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಎಲ್ಲಾ ವಿಭಾಗಗಳಿಗೂ 2 ವೈದ್ಯರುಗಳು ನೇಮಕ ಮಾಡುವಂತೆ ಆದೇಶ ಹೊರಡಿಸಿರುವ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರವರ ಈ ಕ್ರಮ ಶ್ಲಾಘನೀಯವಾಗಿದೆ.